ಯಾರು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು 21ನೇ ಶತಮಾನದಲ್ಲಿ ಭಾರತವು ವಿಶ್ವದ ಅತ್ಯಂತ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ. 140 ಕೋಟಿ ಜನಸಂಖ್ಯೆ ಮತ್ತು ಟ್ರಿಲಿಯನ್ ಡಾಲರ್ಗಳ ಆರ್ಥಿಕತೆಯೊಂದಿಗೆ ಭಾರತವು ಕೃಷಿ, ಔಷಧ, ತಂತ್ರಜ್ಞಾನ ಸೇವೆಗಳಂತಹ ಪ್ರಮುಖ ಕ್ಷೇತ್ರಗಳನ್ನು ಆಳ್ತಾ ಇದೆ. ಇಂದು ಭಾರತದ ಪ್ರಭಾವವು ಜಗತ್ತಿನ ಮೇಲೆ ಎಷ್ಟಿದೆ ಅಂದ್ರೆ ಭಾರತವು ಈ ಸರಕುಗಳನ್ನು ಪೂರೈಕೆ ಮಾಡದೇ ಇದ್ರೆ ಕೆಲವು ದೇಶಗಳ ಆರ್ಥಿಕ ವ್ಯವಸ್ಥೆಯೇ ಸ್ಥಗಿತಗೊಳ್ಳುತ್ತೆ. ಅವರ ಮಾರುಕಟ್ಟೆಗಳು ದುಬಾರಿಯಾಗಿ ಗೊಂದಲಕ್ಕೊಳಗಾಗ್ತವೆ ಮತ್ತು ಆ ದೇಶಗಳಲ್ಲಿ ಬದುಕುವುದೇ ಕಷ್ಟವಾಗುತ್ತೆ. ಆದ್ದರಿಂದ ಈ ವಿಡಿಯೋದಲ್ಲಿ ಭಾರತದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುವ 8 ದೇಶಗಳ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಏಕೆಂದ್ರೆ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶದ ಬಗ್ಗೆ ತಿಳ್ಕೊಂಡ್ರೆ ಖಂಡಿತ ನೀವು ಕೂಡ ಆಶ್ಚರ್ಯಗೊಳಗಾಗ್ತೀರಾ. ಭಾರತದೊಂದಿಗೆ ಜಗಳವಾಡ್ಕೊಂಡು ಆ ದೇಶವು ಈಗ ಗಂಭೀರ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಆ ದೇಶದ ವ್ಯಾಪಾರಿಗಳು ಭಾರತಕ್ಕೆ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸುತ್ತಿದ್ದಾರೆ. ಇದು ಎಲ್ಲರಿಗೂ ಕಣ್ಣು ತೆರೆಸುವ ವಿಡಿಯೋ ಆಗಿದೆ. ಆದ್ದರಿಂದ ಖಂಡಿತವಾಗಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಮಾಲಯದಲ್ಲಿ ಸ್ಥಿತವಾಗಿರುವ ನೇಪಾಳವು ಭಾರತದೊಂದಿಗೆ ನೇರವಾಗಿ ಗಡಿಯನ್ನು ಹಂಚಿಕೊಳ್ಳುತ್ತೆ. ನೇಪಾಳವು ತನ್ನ ಅಗತ್ಯದ ಸುಮಾರು 65% ಆಮದುಗಳನ್ನ ಭಾರತದಿಂದಲೇ ಪಡೆಯುತ್ತೆ. ಇದರಲ್ಲಿ ತೈಲ, ಆಹಾರ ಪದಾರ್ಥಗಳು, ಔಷಧಗಳು, ವಾಹನಗಳು, ಜವಳಿಗಳು ಸೇರಿದಂತೆ ಹಲವು ವಿಧಗಳಿವೆ. ಪ್ರತಿ ವರ್ಷ ಸುಮಾರು 30 ಲಕ್ಷ ನೇಪಾಳದ ಜನರು ಉದ್ಯೋಗಕ್ಕಾಗಿ ಭಾರತಕ್ಕೆ ಬರ್ತಾರೆ. ಇಂಡೋ ನೇಪಾಳ ಸ್ನೇಹ ಒಪ್ಪಂದದ ಪ್ರಕಾರ ಅವರಿಗೆ ಭಾರತಕ್ಕೆ ಪ್ರವೇಶಿಸಲು ವೀಸಾ ಅಥವಾ ಪಾಸ್ಪೋರ್ಟ್ ನ ಅಗತ್ಯವಿಲ್ಲ. 2025 ಜನವರಿಯಲ್ಲಿ ಭಾರತವು ನೇಪಾಳದಲ್ಲಿ ಅಭಿವೃದ್ಧಿ ಯೋಜನೆಗಾಗಿ 10,000 ಕೋಟಿ ರೂಪಾಯಿಗಳ ಕ್ರೆಡಿಟ್ ಲೈನ್ ಅನ್ನು ಒದಗಿಸಿದೆ. ಒಂದು ವೇಳೆ ಭಾರತದಿಂದ ಈ ರಫ್ತುಗಳು ಮತ್ತು ಸಹಾಯವಿಲ್ಲದಿದ್ರೆ ನೇಪಾಳದ ಆರ್ಥಿಕತೆ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೆ. ಇಲ್ಲಿ ಚೀನಾದಿಂದ ನೇಪಾಳಕ್ಕೆ ಭಾರತ ಕೊಡ್ತಾ ಇರುವಷ್ಟು ಸಹಕಾರವಿಲ್ಲ. ಚೀನಾವು ತನ್ನ ಸರಕುಗಳನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತೆ ಮತ್ತು ಭಾರತದಂತೆ ವಿಶ್ವಾಸಾರ್ಹವಾಗಿ ಪೂರೈಕೆ ಮಾಡೋದಿಲ್ಲ. ಅದಲ್ಲದೆ ನೇಪಾಳವು ತನ್ನ ಜಲವಿದ್ಯುತ್ ಯೋಜನೆಗಳ ಮೂಲಕ ಉತ್ಪಾದಿಸುವ ವಿದ್ಯುತ್ ಅನ್ನ ಭಾರತಕ್ಕೆ ಮಾರಾಟ ಮಾಡಿ ಲಾಭವನ್ನ ಕೂಡ ಪಡೆಯುತ್ತೆ. ಈ ವರ್ಷ ಭಾರತದ ರಫ್ತುಗಳು ನೇಪಾಳಕ್ಕೆ 15% ಹೆಚ್ಚಾಗಿವೆ. ಭಾರತದಿಂದ ಹೆಚ್ಚಿನ ಪ್ರಯೋಜನವನ್ನ ಪಡೆಯುವ ಮತ್ತೊಂದು ಗಡಿ ರಾಷ್ಟ್ರ ಭೂತಾನ್. ಭೂತಾನ್ನ ಅಭಿವೃದ್ಧಿ ಯೋಜನೆಗಳಲ್ಲಿ ಸುಮಾರು 70% ಭಾರತವೇ ಧನ ಸಹಾಯ ಮಾಡುತ್ತೆ. ಇದರಲ್ಲಿ ಜಲವಿದ್ಯುತ್ನ ಯೋಜನೆಗಳು, ರಸ್ತೆಗಳು, ಮೂಲ ಸೌಕರ್ಯ, ಆರೋಗ್ಯ ಮತ್ತು ಶಿಕ್ಷಣವನ್ನ ಭಾರತವೇ ನಿರ್ವಹಿಸುತ್ತೆ. ಭೂತಾನ್ಗೆ ಅಗತ್ಯವಿರುವ ಅಕ್ಕಿ, ಇಂಧನ, ಔಷಧಿಗಳು, ಆಟೋಮೊಬೈಲ್ಸ್ ನಂತಹ ಎಲ್ಲ ಪ್ರಮುಖ ಉತ್ಪನ್ನಗಳನ್ನ ಭಾರತದಿಂದಲೇ ಆಮದು ಮಾಡಿಕೊಳ್ಳುತ್ತೆ. ಒಂದು ವೇಳೆ ಭಾರತದಿಂದ ಈ ಸಬ್ಸಿಡಿಗಳು ಮತ್ತು ಮುಕ್ತ ಮಾರಾಟ ಇಲ್ಲದೆ ಇದ್ರೆ ಭೂತಾನ್ನ ಆರ್ಥಿಕತೆ ಬಹಳ ಹಿಂದೆಯೇ ಕುಸಿಬೇಕಿತ್ತು. ಆ ದೇಶದ ಜನರು ಆಹಾರ ಕೊರತೆಯನ್ನು ಎದುರಿಸ್ತಾ ಇದ್ರು. ಜೊತೆಗೆ ಭಾರತದ ಸೇನೆಯ ಉಪಸ್ಥಿತಿಯು ಭೂತಾನ್ ಅನ್ನ ಚೀನಾದ ಆಕ್ರಮಣಕಾರಿ ಕೃತ್ಯಗಳಿಂದ ನಿರಂತರವಾಗಿ ರಕ್ಷಿಸ್ತಾ ಇದೆ. 2017ರ ಡೋಕ್ಲಾಮ್ ಘಟನೆಯನ್ನ ನೆನಪಿಸಿಕೊಳ್ಳಿ. ಆಗ ಭಾರತವು ಭೂತಾನ್ನ ಭೂಪ್ರದೇಶವನ್ನ ರಕ್ಷಿಸಲು ಚೀನಾದೊಂದಿಗೆ 73 ದಿನಗಳ ಕಾಲ ಸೇನಾ ಎದುರಾಟಕ್ಕೆ ಇಳಿತು. ಇಲ್ಲಿ ಒಂದು ಆಸಕ್ತಿಕರ ಸಂಗತಿ ಏನಂದ್ರೆ ಭೂತಾನ್ನ ದೃಷ್ಟಿಯಲ್ಲಿ ಚೀನಾ ಎಂಬ ದೇಶವೇ ಇಲ್ಲ. ಏಕೆಂದ್ರೆ ಭೂತಾನ್ ಕೂಡ ಚೀನಾವನ್ನ ಅಧಿಕೃತವಾಗಿ ಗುರುತಿಸಿಲ್ಲ. ಮಾಲ್ಡೀವ್ಸ್ ತನ್ನ ಸ್ಥಿರತೆ ಮತ್ತು ಬದುಕಿಗಾಗಿಯೂ ಭಾರತದ ಮೇಲೆ ಅವಲಂಬಿತವಾಗಿದೆ. ಮಾಲ್ಡೀವ್ಸ್ ಪ್ರತಿ ವರ್ಷ ಭಾರತೀಯ ಪ್ರವಾಸಿಗರ ಮೂಲಕ ಕೋಟ್ಯಾಂತರ ರೂಪಾಯಿಗಳ ಆದಾಯವನ್ನ ಗಳಿಸುತ್ತೆ. ಮಾಲ್ಡೀವ್ಸ್ ಅನ್ನೋದು ಒಂದು ಪ್ರವಾಸೋದ್ಯಮ ಆಧಾರಿತ ಆರ್ಥಿಕತೆ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಬೆಳೆಗಳು ಬೆಳೆಯಲ್ಪಡೋದಿಲ್ಲ. ಆದ್ದರಿಂದ ಮಾಲ್ಡೀವ್ಸ್ ತನ್ನ 80% ಆಹಾರ ಪದಾರ್ಥಗಳನ್ನ, ವಿಶೇಷವಾಗಿ ಅಕ್ಕಿ ಮತ್ತು ತರಕಾರಿಗಳನ್ನ ಭಾರತದಿಂದಲೇ ಆಮದು ಮಾಡಿಕೊಳ್ಳುತ್ತೆ. 2025ರಲ್ಲಿ ಒಂದು ಭೀಕರ ಚಂಡಮಾರುತದಿಂದ ಮಾಲ್ಡೀವ್ಸ್ ತೊಂದರೆಗೊಳಗಾಗುತ್ತೆ. ಆಗ ಭಾರತವೇ ಮೊದಲಿಗೆ ಸ್ಪಂದಿಸಿ $400 ಮಿಲಿಯನ್ ತುರ್ತು ಸಹಾಯವನ್ನ ನೀಡಿತು ಮತ್ತು ಪುನರ್ ನಿರ್ಮಾಣ ಕಾರ್ಯಗಳನ್ನ ಕೈಗೊಂಡಿತು. ಭಾರತದ ಕರಾವಳಿ ಕಾವಲು ಪಡೆ ಮಾಲ್ಡೀವ್ಸ್ ನ ಸುತ್ತಮುತ್ತ ಗುಸ್ತು ತಿರುಗುತ್ತಾ ಕಾನೂನು ಬಾಹಿರ ಕಳ್ಳ ಸಾಗಾಣಿಕೆ ಮತ್ತು ಕಡಲ್ಗಳ್ಳತನದಿಂದ ರಕ್ಷಿಸುತ್ತೆ. ಮಾಲ್ಡೀವ್ಸ್ ನ ದುರಂತವೇನೆಂದ್ರೆ ಏರುತ್ತಿರುವ ಸಮುದ್ರ ಮಟ್ಟದಿಂದಾಗಿ ಆ ದೇಶದ ದ್ವೀಪಗಳು ಯಾವಾಗ ಮುಳುಗುತ್ತವೆಯೋ ಅವ್ರಿಗೂ ಸಹ ಗೊತ್ತಿಲ್ಲ. ಆದ್ದರಿಂದ ಕುಡಿಯುವ ನೀರಿನ ಕೊರತೆಯಾಗದಂತೆ ಭಾರತವು ಡಿಸಾಲಿನೇಷನ್ ಸ್ಥಾವರಗಳಂತಹ ಹೂಡಿಕೆಗಳನ್ನ ಮಾಡಿ ಬೆಂಬಲವಾಗಿ ನಿಲ್ತಾ ಇದೆ. ಒಂದು ವೇಳೆ ಭಾರತವಿಲ್ಲದೆ ಇದ್ರೆ ಮಾಲ್ಡೀವ್ಸ್ ಈಗಾಗಲೇ ಹಿಂದೂ ಮಹಾಸಾಗರದಲ್ಲಿ ಕಣ್ಮರೆಯಾಗಿ ಹೋಗ್ತಾ ಇತ್ತು. ಇತ್ತೀಚೆಗೆ ಈ ವಿಷಯ ಅವರ ರಾಷ್ಟ್ರಾಧ್ಯಕ್ಷರಿಗೆ ಅರ್ಥವಾಗಿ ಮತ್ತೆ ಭಾರತದೊಂದಿಗೆ ಸಂಬಂಧವನ್ನ ಸುಧಾರಿಸಿಕೊಂಡಿದ್ದಾರೆ. 2022ರಲ್ಲಿ ಶ್ರೀಲಂಕಾದಲ್ಲಿ ಉಂಟಾದ ಬೃಹತ್ ಆರ್ಥಿಕ ಬಿಕ್ಕಟ್ಟು ನಿಮ್ಗೆಲ್ಲ ನೆನಪಿರಬಹುದು. ಅದು ಅಲ್ಲಿ ಸರ್ಕಾರಗಳನ್ನೇ ಬದಲಾಗುವಂತೆ ಮಾಡಿತು. ಆ ಸಮಯದಲ್ಲಿ ವಿಶ್ವದ ಎಲ್ಲಾ ದೇಶವು ಶ್ರೀಲಂಕಾವನ್ನ ಕಡೆಗಣಿಸಿತು. ಆದರೆ ಭಾರತವು $4 ಬಿಲಿಯನ್ ಅತಿ ದೊಡ್ಡ ಆರ್ಥಿಕ ಸಹಾಯವನ್ನ ಘೋಷಿಸಿತು. ಇಂಧನ, ರಸಗೊಬ್ಬರಗಳಂತಹ ಸರಬರಾಜುಗಳನ್ನು ಉಚಿತವಾಗಿ ಒದಗಿಸಿತು. ಭಾರತದ ಖಾಸಗಿ ಕಂಪನಿಗಳು ಶ್ರೀಲಂಕಾದ ಇಂಧನ ಕ್ಷೇತ್ರದಲ್ಲಿ $1.5 ಬಿಲಿಯನ್ ಹೂಡಿಕೆ ಮಾಡಿ ಹೊಸ ಉದ್ಯೋಗಗಳ ಸೃಷ್ಟಿಗೆ ಮತ್ತು ಸ್ಥಿರತೆಗೆ ಕಾರಣವಾದವು. ಶ್ರೀಲಂಕಾ
ಶ್ರೀಲಂಕಾವು ತನ್ನ 35% ಔಷಧಗಳನ್ನ ಮತ್ತು 20% ಆಹಾರವನ್ನ ಭಾರತದಿಂದಲೇ ಆಮದು ಮಾಡಿಕೊಳ್ಳುತ್ತೆ. ಈ ವರ್ಷ ಏಪ್ರಿಲ್ ನಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಭಾರತದ ಸರಕುಗಳು ಶೂನ್ಯ ತೆರಿಗೆಯೊಂದಿಗೆ ಶ್ರೀಲಂಕಾದ ಮಾರುಕಟ್ಟೆಯನ್ನ ಪ್ರವೇಶಿಸಿದ್ವು. ಒಂದು ವೇಳೆ ಭಾರತದ ಬೆಂಬಲವಿಲ್ಲದೆ ಇದ್ರೆ ಶ್ರೀಲಂಕಾವು ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲು ಸಾಧ್ಯವೇ ಆಗ್ತಾ ಇರಲಿಲ್ಲ. ಅಲ್ಲಿನ ಪರಿಸ್ಥಿತಿಗಳು ಇನ್ನಷ್ಟು ಕೆಟ್ಟಿರ್ತಾ ಇದ್ವು. ಇದರಿಂದ ಶ್ರೀಲಂಕಾದ ಸ್ಥಿರತೆಯಲ್ಲಿ ಭಾರತದ ಪಾತ್ರವನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಕತಾರ್ಗೆ ಭಾರತದ ಅಗತ್ಯವೇನಿದೆ ಎಂದು ನೀವು ಯೋಚಿಸ್ತಾ ಇರಬಹುದು. ಆದರೆ ಕತಾರ್ ಹಲವು ವಿಷಯಗಳಲ್ಲಿ ಭಾರತದ ಮೇಲೆ ಅವಲಂಬಿತವಾಗಿದೆ. ಆ ದೇಶದಲ್ಲಿ ತೈಲ ಮತ್ತು ಅನಿಲವಿದ್ರೂ ಕೂಡ ಆಹಾರ ಮತ್ತು ಕಾರ್ಮಿಕರ ಕೊರತೆ ಇದೆ. ಭಾರತವು ಪ್ರತಿ ವರ್ಷ ಕತಾರ್ಗೆ ಅಗತ್ಯವಿರುವ 25% ಆಹಾರ ಪದಾರ್ಥಗಳನ್ನ ರಫ್ತು ಮಾಡುತ್ತೆ. ಇದು ಅಲ್ಲಿನ 30 ಲಕ್ಷ ಜನಸಂಖ್ಯೆಯನ್ನು ನಿರ್ವಹಿಸಲು ಅತ್ಯಂತ ಮುಖ್ಯವಾಗಿದೆ. ಅಲ್ಲದೆ ಕತಾರ್ ಅಲ್ಲಿರುವ 7 ಲಕ್ಷ ಭಾರತೀಯ ಕಾರ್ಮಿಕರು ಪ್ರತಿ ವರ್ಷ ಭಾರತಕ್ಕೆ $10 ಬಿಲಿಯನ್ ರೆಮಿಟೆನ್ಸ್ ನ ರೂಪದಲ್ಲಿ ಕಳಿಸ್ತಾರೆ. ಇದು ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುವುದರ ಜೊತೆಗೆ ಅಲ್ಲಿ ನಿರಂತರ ನಿರ್ಮಾಣ ಕಾರ್ಯಗಳು ನಡೆಯುವಂತೆ ಮಾಡುತ್ತೆ. ಕತಾರ್ನಿಂದ ಭಾರತಕ್ಕೆ LNG ರಫ್ತುಗಳು ಈ ವರ್ಷ ಗಣನೀಯವಾಗಿ ಹೆಚ್ಚಾಗಿವೆ. ಆದ್ದರಿಂದ ಎರಡೂ ದೇಶಗಳು ಪರಸ್ಪರ ಲಾಭವನ್ನ ಪಡೆಯುತ್ತವೆ. ಪ್ರಸ್ತುತ ಭಾರತವು ಒದಗಿಸುವ ಆಹಾರ ಮತ್ತು ಮಾನವ ಶಕ್ತಿ ಸಂಪನ್ಮೂಲಗಳು ಕತಾರ್ನ ದೀರ್ಘಕಾಲಿಕ ಸ್ಥಿರತೆಗೆ ಬಹಳ ಮುಖ್ಯವಾಗಿದೆ. ಬಾಂಗ್ಲಾದೇಶದ ಆರ್ಥಿಕತೆಯು ತನ್ನ ಎಲ್ಲಾ ಅಗತ್ಯಗಳಿಗಾಗಿಯೂ ಭಾರತದೊಂದಿಗೆ ಸಂಪೂರ್ಣವಾಗಿ ಜೋಡಿತವಾಗಿದೆ ಎಂದು ಹೇಳಬಹುದು. ಬಾಂಗ್ಲಾದೇಶವು ಪ್ರತಿ ವರ್ಷ ಭಾರತದಿಂದ $14 ಬಿಲಿಯನ್ ನ ಮೌಲ್ಯದ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಇದರಲ್ಲಿ ಹತ್ತಿ, ಪೆಟ್ರೋಲ್, ಯಂತ್ರಾಂಶದ ಭಾಗಗಳು, ರಸಗೊಬ್ಬರಗಳು ಮತ್ತು ವಿದ್ಯುತ್ ಅನ್ನು ಆಮದು ಮಾಡಿಕೊಳ್ಳುತ್ತೆ. ವಿಶೇಷವಾಗಿ ಭಾರತವು ಒದಗಿಸುವ ವಿದ್ಯುತ್ನಿಂದಾಗಿ ಬಾಂಗ್ಲಾದೇಶದಲ್ಲಿ ಆಗಾಗ ವಿದ್ಯುತ್ನ ಕಡಿತಗಳು ನಿಲ್ಲುತ್ತೆ. ಇಲ್ಲದಿದ್ದರೆ ಬಾಂಗ್ಲಾದೇಶದ ಹೆಚ್ಚಿನ ಭಾಗವು ರಾತ್ರಿಯಲ್ಲಿ ಕತ್ತಲೆಯಲ್ಲೇ ಕಾಲ ಕಳೆಯಬೇಕಾಗುತ್ತೆ. ಜೊತೆಗೆ ಬಾಂಗ್ಲಾದೇಶದ ಔಷಧ ಕ್ಷೇತ್ರದಲ್ಲಿ ಭಾರತದ ಹೂಡಿಕೆಗಳು ಈಗ $500 ಮಿಲಿಯನ್ ಗಳಿಗೆ ಏರಿದೆ. ಗಂಗಾ ನದಿಯು ಕೂಡ ಭಾರತದಿಂದಲೇ ನೇರವಾಗಿ ಬಾಂಗ್ಲಾದೇಶವನ್ನ ಪ್ರವೇಶ ಮಾಡುತ್ತೆ ಎಂಬುದನ್ನ ನಾವು ಮರಿಬಾರದು. ಆದ್ದರಿಂದ ಅಲ್ಲಿ ಬೆಳೆಗಳು ಬೆಳೆಯಲು ಭಾರತದ ನೀರಿನ ನಿರ್ವಹಣೆಯು ಬಹಳ ಮುಖ್ಯವಾಗಿದೆ. ಒಂದು ವೇಳೆ ಭಾರತ ಇಲ್ಲದೆ ಇದ್ರೆ ಬಾಂಗ್ಲಾದೇಶವು ತೀವ್ರ ಶಕ್ತಿ ಬಿಕ್ಕಟ್ಟನ್ನು ಎದುರಿಸುವುದರ ಜೊತೆಗೆ ವ್ಯಾಪಾರ ಕೊರತೆಗೆ ಜಾರಿ ಹೋಗ್ತಾ ಇತ್ತು. ನೈಜೀರಿಯಾವು ಭಾರತದಿಂದ ಕೈಗೆಟುಕುವ ದರದಲ್ಲಿ ವಿಶ್ವದ ಅತ್ಯುತ್ತಮ ಗುಣಮಟ್ಟದ ಔಷಧಿಗಳನ್ನ ಪಡೆಯುತ್ತೆ. ನೈಜೀರಿಯಾಗೆ ಅಗತ್ಯವಿರುವ ಸುಮಾರು 35% ಔಷಧಗಳನ್ನ ಭಾರತವೇ ಪೂರೈಕೆ ಮಾಡುತ್ತೆ. ಇದು ಅಲ್ಲಿನ ಜನರಿಕ್ ಔಷಧಿಗಳ 60% ಮಾರುಕಟ್ಟೆಗೆ ಸಮನಾಗಿದೆ. ಈ ಔಷಧಿಗಳು ಲಕ್ಷಾಂತರ ಜನರ ಪ್ರಾಣವನ್ನ ರಕ್ಷಿಸುತ್ತೆ. 2025ರಲ್ಲಿ ಭಾರತದ ಸೀರಮ್ ಇನ್ಸ್ಟಿಟ್ಯೂಟ್ ನೈಜೀರಿಯಾದ ಸರ್ಕಾರದೊಂದಿಗೆ ಸಹಕರಿಸಿ ಮಲೇರಿಯಾ ಲಸಿಕೆಗಳನ್ನ ಸ್ಥಳೀಯವಾಗಿ ಉತ್ಪಾದಿಸಲು ಒಪ್ಪಿಕೊಂಡಿದೆ. ಇದು ಅಲ್ಲಿನ ಸಾರ್ವಜನಿಕ ಆರೋಗ್ಯ ಹಾಗೂ ರಕ್ಷಣೆಗೆ ಒಂದು ಗೇಮ್ ಚೇಂಜರ್ ಕ್ರಮವೆಂದು ಹೇಳಬಹುದು. ಜೊತೆಗೆ ನೈಜೀರಿಯಾದಲ್ಲಿ 50,000 ಭಾರತೀಯ IT ವೃತ್ತಿಪರರು ಡಿಜಿಟಲ್ ಆರ್ಥಿಕತೆಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಭಾರತ ಸರ್ಕಾರವು ನೈಜೀರಿಯಾದ ತೈಲ ಕ್ಷೇತ್ರದಲ್ಲಿ $2 ಬಿಲಿಯನ್ ಬೃಹತ್ ಹೂಡಿಕೆಯನ್ನ ಕೈಗೊಳ್ಳಲಿದೆ. ಇದರಿಂದ ಹಲವಾರು ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಈ ರೀತಿಯಾಗಿ ನೈಜೀರಿಯಾವು ಔಷಧ ಮತ್ತು ಡಿಜಿಟಲ್ ಕ್ಷೇತ್ರದಲ್ಲಿ ಭಾರತದ ಮೇಲೆ ಅವಲಂಬಿತವಾಗಿದೆ. ವಿಶ್ವದ ಅತಿದೊಡ್ಡ ಆರ್ಥಿಕತೆ ಎಂದು ಕರೆಯಲ್ಪಡುವ ಅಮೆರಿಕವೂ ಸಹ ಭಾರತವಿಲ್ಲದಿದ್ದರೆ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತೆ. ಏಕೆಂದ್ರೆ ಆ ದೇಶಕ್ಕೆ ಅಗತ್ಯವಿರುವ 40% ಔಷಧಗಳನ್ನ ಭಾರತವೇ ರಫ್ತು ಮಾಡುತ್ತೆ. ಈ ಔಷಧಗಳ ಮೌಲ್ಯ $50 ಬಿಲಿಯನ್ ಗಳಾಗಿದ್ದು ಅಮೆರಿಕದ ಆರೋಗ್ಯ ರಕ್ಷಣೆ ಕ್ಷೇತ್ರದ ದರಗಳು ಗಗನಕ್ಕೇರುವುದನ್ನ ತಡೆಯುತ್ತೆ. ಇದರ ಜೊತೆಗೆ ಭಾರತವು ಅಮೆರಿಕಾಗೆ ಸ್ಮಾರ್ಟ್ಫೋನ್ಗಳ ಪಾರ್ಟ್ಗಳನ್ನ, ಎಲೆಕ್ಟ್ರಾನಿಕ್ ಸಾಧನಗಳು, ವಜ್ರಗಳು, ಶುದ್ಧೀಕರಿಸಿದ ತೈಲ, ಪರಮಾಣು ರಿಯಾಕ್ಟರ್ಗಳು, ಸಾವಯವ ರಾಸಾಯನಿಕಗಳು, ಕಬ್ಬಿಣ, ಉಕ್ಕು, ಸಂಸ್ಕರಿಸಿದ ಆಹಾರ ಹಾಗೂ ಮಸಾಲೆ ಪದಾರ್ಥಗಳಂತಹ ಹಲವು ವಸ್ತುಗಳನ್ನು ರಫ್ತು ಮಾಡುತ್ತೆ. TCS ಮತ್ತು ಇನ್ಫೋಸಿಸ್ ನಂತಹ ಭಾರತೀಯ ಕಂಪನಿಗಳು 50,000 ಅಮೆರಿಕನ್ನರಿಗೆ ಉದ್ಯೋಗಗಳನ್ನು ಒದಗಿಸಿವೆ. ಭಾರತದ 50 ಕೋಟಿ ಯೂಟ್ಯೂಬ್ನ ಬಳಕೆದಾರರು ಕೂಡ ಪ್ರತಿ ವರ್ಷ ಕೆಲವು ಬಿಲಿಯನ್ ಡಾಲರ್ಗಳನ್ನ ಅಮೆರಿಕಾಗೆ ತಲುಪಿಸಲು ಕಾರಣವಾಗ್ತಿದ್ದಾರೆ. ಅಮೆರಿಕದ ಟೆಕ್ನ ಉದ್ಯಮವು ಸಂಪೂರ್ಣವಾಗಿ ಭಾರತೀಯ ಉದ್ಯೋಗಿಗಳ ಮೇಲೆ ಮತ್ತು ಭಾರತೀಯ ಮಾರುಕಟ್ಟೆಯ ಮೇಲೆ ಅವಲಂಬಿತವಾಗಿದೆ. ಔಷಧಿಗಳಿಂದ ಹಿಡಿದು ಮೈಕ್ರೋಚಿಪ್ಗಳವರೆಗೆ ಪ್ರತಿ ಅಮೆರಿಕನ್ನರ ಜೀವನದ ಮೇಲೆ ಭಾರತದ ಪ್ರಭಾವವಿದೆ. ಆದರೆ ಟ್ರಂಪ್ ವಿಧಿಸಿರುವ ಸುಂಕದಿಂದಾಗಿ ಭಾರತ ಮತ್ತು US ನ ಸಂಬಂಧಗಳು ಕಳೆದ 25 ವರ್ಷಗಳಲ್ಲಿ ಕಾಣದಷ್ಟು ಕನಿಷ್ಠ ಹಂತಕ್ಕೆ ಕುಸಿದಿದೆ. ಈ ಸುಂಕಗಳಿಂದಾಗಿ ಅಮೆರಿಕದಲ್ಲಿ ವಸ್ತುಗಳು ತುಂಬಾನೇ ದುಬಾರಿಯಾಗಲಿವೆ. ನಾವು ಮೊದಲು ತಿಳಿಸಿದ ವಸ್ತುಗಳ ಬೆಲೆಗಳು ಈಗ ಅಮೆರಿಕದಲ್ಲಿ ಏರಿಕೆ ಆಗ್ತಿವೆ. ಇದರಿಂದ ಸಾಮಾನ್ಯ ಗ್ರಾಹಕರಿಗೆ ನಷ್ಟವಾಗುತ್ತೆ. ಈ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಅವರು ಭಾರತದೊಂದಿಗೆ ಜಗಳವಾಡಿ ತನ್ನ ದೇಶದ ಆರ್ಥಿಕತೆಯನ್ನ ತಾನೇ ಹಾಳು ಮಾಡ್ತಿದ್ದಾನೆ. ಟ್ರಂಪ್ ನ ಮೂರ್ಖತನವನ್ನ ಕಂಡು ಅಲ್ಲಿನ
ಜನರು ಮತ್ತು ವ್ಯಾಪಾರಿಗಳು ಗೊಣಗಾಟ ಶುರು ಮಾಡ್ಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ನೇಪಾಳದ ಗಡಿಗಳಿಂದ ಹಿಡಿದು ಅಮೆರಿಕದ ಬೋರ್ಡ್ ರೂಮ್ ಗಳವರೆಗೆ ಈ 8 ದೇಶಗಳ ಮೇಲೆ ಭಾರತದ ಪ್ರಭಾವದ ಬಗ್ಗೆ ನೀವು ಏನನ್ನ ಯೋಚಿಸ್ತಾ ಇದ್ದೀರಿ? ಇದರಲ್ಲಿ ಯಾವ ದೇಶವು ನಿಮ್ಮನ್ನ ಹೆಚ್ಚು ಆಶ್ಚರ್ಯಗೊಳಿಸ್ತಾ ಇದೆ? ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಒಂದು ವೇಳೆ ಮಾಹಿತಿ ಇಷ್ಟವಾದ್ರೆ ಖಂಡಿತವಾಗಿ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.